ಆದ್ರೆ 1,500 ಕೊಲೆಗಳು ಹೆಣ್ಮಕ್ಳ ಮೇಲ್ ಆಗ್ತಿದೆ ಸರ್. ಒಂದು ರೇಪ್ ಲಿಂಗ ತಾರತಮ್ಯಗಳು ನಡೀತಾ ಇಲ್ಲ ಪ್ಲೀಸ್. ಹೇಳಿದ್ರೆ ಗಂಡಸರ ಮೇಲೆ ತಪ್ಪಾಗಿದೆ ಅಂತ ಹೇಳಿದ್ರೆ ಗಂಡ್ಮಕ್ಳ ಕಡೆಯಿಂದ 150 ರೇಪ್ಗಳಾಗಿದೆ ಸರ್. ಅದಕ್ಕಿಂತ ಜಾಸ್ತಿ ಆಗಿದೆ, ಡಾಕ್ಯುಮೆಂಟ್ ಆಗದೆ ಇರೋದು ಜಾಸ್ತಿ ಇದೆ. ಆಗಿರೋ ಅಪರಾಧಗಳನ್ನೆಲ್ಲವೂ ವಿಸ್ತೃತವಾಗಿ ತೋರಿಸಿದೀವಿ. ನೀವು ಟಾಪಿಕ್ ಮಾಡ್ಕೊಂಡು ಮಾಡೋಂಗಿದ್ರೆ ನೀವು ಗಂಡ್ಮಕ್ಳ ವಿರುದ್ಧನೂ ಅಷ್ಟೇ ಮಾತಾಡ್ಬೇಕಾಗತ್ತೆ ಮೇಡಮ್. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಫ್ರೀಡಮ್ ಟಿವಿಗಿಲ್ಲ. ಇವತ್ತಿರ್ಲಿಲ್ಲ, ನಾಳೆನೂ ಇರೋದಿಲ್ಲ, ನೆನ್ನೆನೂ ಇರೋದಿಲ್ಲ, ನೆನ್ನೆನೂ ಇಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತರಮಂತೆ ತತ್ರ ದೇವತಾ. ಹೆಣ್ಣು ಎಲ್ಲಿ ಪ್ರತ್ಯಕ್ಷಗೊಳ್ತಾಳೋ ಅಲ್ಲಿ ದೇವತೆಗಳು ದೇವರುಗಳು ಪ್ರತ್ಯಕ್ಷ ಪಡ್ತಾರೆ ಅನ್ನೋ ನಂಬಿಕೆ ಇರ್ತಕ್ಕಂತಹ ಭಾರತದಲ್ಲಿ ನಾವು ಒಂದು ಕ್ಷಣ ಬಿಡಿ ನಮ್ಮ ಕಲ್ಪನೆಯಲ್ಲಿ ಹೆಣ್ಣು ವಿರೋಧಿ ಅಥವಾ ಹೆಣ್ಣಿಗೆ ಅಭದ್ರತೆ ಸೃಷ್ಟಿ ಮಾಡೋ ಯಾವುದೇ ತರಹದ ಪ್ರಯತ್ನಗಳಾಗಿಲ್ಲ. ಹೆಣ್ಣಿಗೆ ಎಲ್ಲೆಲ್ಲ ಕಷ್ಟ, ಹೆಣ್ಣಿಗೆ ಎಲ್ಲೆಲ್ಲ ತೊಂದರೆ. ಧರ್ಮಸ್ಥಳದಲ್ಲಿ ಮೇಡಮ್ ಸೌಜನ್ಯ ಅನ್ನೋ ಹೆಣ್ಣು ಮಗಳನ್ನ ಛಿದ್ರವಾಗಿ ಅತ್ಯಂತ ನಿರ್ದಯವಾಗಿ ಬ್ರೂಟಲ್ ಮರ್ಡರ್ ಮಾಡಲಾಗಿತ್ತು ಸೌಮ್ಯ. ಇಲ್ಲಿನ ಅನೇಕ ಮಾಧ್ಯಮಗಳು ಬಾಯಿ ಮುಚ್ಕೊಂಡು ಕೂತಿತ್ತು. ಫ್ರೀಡಮ್ ಟಿವಿ ಧೈರ್ಯದಿಂದ ಸ್ಥೈರ್ಯದಿಂದ ಬ್ರೇಕ್ ಮಾಡಿದ್ವಿ. ಆ ಹೆಣ್ಣು ಮಗಳನ್ನ ಅತ್ಯಂತ ನೀಚವಾಗಿ ಕೆಡಿಸಿದ್ದು ಯಾರು? ಕಾನೂನಿನ ಕಟಕಟಿಯ ಮುಂದೆ ಬರಬೇಕು ಅಂತ ಹೇಳಿ. ಸೌಮ್ಯ, ನಾವು ರೆಸ್ಪೆಕ್ಟ್ ಮಾಡ್ತೀವಿ ಆಕೆಯ ಪ್ರಶ್ನೆಯನ್ನ. ಎಸ್ ಪ್ರಭಾ ಮೇಡಮ್, ನಾವು ಮಾತನಾಡ್ತಾ ಹೋಗೋಣ.